ಗೈಡ್ಲೈನ್ಸ್ಗಳು ಇದೆ. ಅದರ ಬಗ್ಗೆ ನಾವು ಸುಮಾರು ಚರ್ಚೆಗಳನ್ನು ಮಾಡಿದ್ದೇವೆ. ಪಕ್ಷದ ವತಿಯಿಂದ ಕೂಡ ಅನೇಕ ಚರ್ಚೆಗಳನ್ನು ಮಾಡಿ ಇದರ ಸಾಧಕ ಬಾಧಕಗಳನ್ನು ನೋಡಿದ್ದಾರೆ. ಎಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಎಚ್ಚರ ವಹಿಸಬೇಕು ಅಂತೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ BLAಗಳಿಗೆ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇವೆ. ವೆಸ್ಟ್ ಬೆಂಗಾಲ್ನಲ್ಲಿ ಒಂದಿಷ್ಟು ಅನುಮಾನಗಳು ಬಂದಂಥ ಸಂದರ್ಭ, ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲಿ 5,000 to 10,000 ಮತದಾರರನ್ನು ಡಿಲೀಟ್ ಮಾಡಿದರು ಅಂತೇಳಿ ಅಲ್ಲೆಲ್ಲ ಮಾತುಗಳಾಗಿದೆ. ಕರ್ನಾಟಕದಲ್ಲಿ ಆ ರೀತಿ ಆಗಬಾರ್ದು ಅಂತೇಳಿ ನಾವು ಎಚ್ಚರ ವಹಿಸಬೇಕು ಅಂತೇಳಿ ಇಡೀ ನಮ್ಮ ರಾಜ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಪಕ್ಷದ ವತಿಯಿಂದ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ವರ್ಕ್ಶಾಪ್ಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ತಾಲೂಕಲ್ಲಿ ನಮ್ಮ ಏನು ಲೋಕಲ್ ಯೂನಿಟ್ಸ್ಗಳಿದೆ ಅವರಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ಎನ್ಯುಮರೇಷನ್ ಫಾರಮ್ಸನ್ನು ನಾಳೆಯಿಂದ ಕೊಡೋದಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಅಲ್ಲಿ ಅವರು 11 ಕ್ರೈಟೀರಿಯಾಗಳಿದೆ, ಅಲ್ಲಿ 13 ಕ್ರೈಟೀರಿಯಾಗಳಿದೆ. ಅದರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ಅದಕ್ಕೆ ಎಲಿಜಿಬಿಲಿಟಿ ಬರುತ್ತೆ ಅಂತ ಅವರನ್ನು ಈಗ ನಾವು ಅದನ್ನು ಎಚ್ಚರಿಕೆಯಿಂದ ನಮ್ಮ ಕಾರ್ಯಕರ್ತರು BLAಗಳೇನಿದ್ದಾರೆ ಅವರನ್ನು ನೋಡಬೇಕು ಅಂತ ಹೇಳಿ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಆ 2 ಫಾರಮ್ನಲ್ಲಿ 1 ಫಾರಮ್ಮು ವಾಪಸ್ ಕೊಡಬೇಕು, ಇನ್ನೊಂದು ಅವರೇ ಇಟ್ಕೊಳ್ತಾರೆ. ಆದರೆ ಆ ಫಾರಮ್ ತುಂಬುವಾಗ ಸರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ BLAಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ವಿರೋಧ ಅಥವಾ ಹೋರಾಟ ಏನೋ ಪಕ್ಷದ ಕಡೆಯಿಂದ ಅಲ್ಲದ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ವೇಳೆ ಏನಾದರೂ ಅನಾಮಲಿಗಳು ಬಂದರೆ ಅಥವಾ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅನ್ನೋದು ಗುಮಾನಿ ಬಂದರೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ, ಯಾವ ರೀತಿ ಹೋರಾಟ ಮಾಡಬೇಕು ಅಥವಾ ಯಾವ ರೀತಿ ಎಲೆಕ್ಷನ್ ಕಮಿಷನ್ಗೆ ನಾವು ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ತೀರ್ಮಾನ ಮಾಡ್ತಾರೆ. ಬಟ್ ಎಕ್ಸ್ಪೆನ್ಷನ್ ಬಗ್ಗೆ ನಮ್ಮ ಮಾಹಿತಿ ಇದೆ ಸರ್, ಡೇಟ್ ಅಥವಾ ಯಾವಾಗ ಆಗಬಹುದು ಅಂತ ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಇನ್ನೂ ಹೈಕಮಾಂಡ್ ಅವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.